ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ. ಸ್ನೇಹಿತರೆ, ಕೇಳಿದ್ರಲ್ಲ ಈ ಹಾಡನ್ನ. 1981ರಲ್ಲಿ ತೆರೆಕಂಡ ಜೈ ಜಗದೀಶ್ ಲಕ್ಷ್ಮಿ ಅಭಿನಯದ ಸೂಪರ್ ಡೂಪರ್ ಚಿತ್ರ ಗಾಳಿ ಮಾತು ಚಿತ್ರದ ಈ ಹಾಡು ಇವತ್ತಿಗೂ ಎಷ್ಟು ಫೇಮಸ್ ಅಲ್ವೇ. ಅಷ್ಟೇ ಫೇಮಸ್ ಈ ಚಿತ್ರದಲ್ಲಿ ನಟಿಸಿರುವ ಹೇಮಾ ಚೌಧರಿ ಅವರು ಕೂಡ. ಈ ಹಾಡಿನಲ್ಲಿ ಮಾದಕವಾಗಿ ಕಾಣುವ ನಟಿ ಹೇಮಾ ಚೌಧರಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಂದಿನ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದ ನಟಿ ಅಂದ್ರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನಂತರದ ದಿನಗಳಲ್ಲಿ ಧಾರಾವಾಹಿಗಳಲ್ಲಿ ಅಭಿನಯಿಸಲು ಪ್ರಾರಂಭಿಸಿದ ಹೇಮಾ ಚೌಧರಿ ಅವರು ಇತ್ತೀಚೆಗೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ರು. ಇದೀಗ ಹೇಮಾ ಚೌಧರಿ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನುವ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಅವರು ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೇಮಾ ಚೌಧರಿ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಎನ್ನಲಾಗಿದೆ. ಇನ್ನು 1 ನಿಮಿಷ ಹಾಸ್ಪಿಟಲ್ ಇರ್ಕೊಡ್ತು. ಹೇಗಾದ್ರೂ ಮಾಡಿ ನಾವು ವರ್ಷ ಉಳಿಸ್ಕೋಬೇಕು. ಅಮೃತ ವರ್ಷಿಣಿ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಪ್ರಿಯರಿಗೆ ಹತ್ತಿರವಾಗಿದ್ದ ನಟಿ ಹೇಮಾ ಚೌಧರಿ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರನ್ನು ಐಸಿಯುನಲ್ಲಿ ಇಡಲಾಗಿದೆ ಎನ್ನಲಾಗಿದೆ. ಕಳೆದ 3 ದಿನದ ಹಿಂದೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅವರು ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಎನ್ನುವ ಸುದ್ದಿ ಹೊರಬಿದ್ದಿದೆ. ಅಷ್ಟಕ್ಕೂ ಅವರಿಗೆ ಏನಾಯಿತು? ಧಾರಾವಾಹಿಯಲ್ಲಿ ನಟಿಸಿಕೊಂಡು ತುಂಬಾ ಆರಾಮಾಗಿದ್ದ ಇವರಿಗೆ ದಿಢೀರಂತ ಹೀಗೆ ಆಸ್ಪತ್ರೆಗೆ ಸೇರಲು ಕಾರಣವಾದರೂ ಏನು ಎನ್ನುವುದು ಎಲ್ಲರಿಗೂ ಕಾಡ್ತಿರುವಂತಹ ಪ್ರಶ್ನೆ. ತಾಯಿ ಸ್ಥಾನದಲ್ಲಿ ನಿಂತು ಇವನಿಗೆ ಉಪಚಾರ ಮಾಡಿ ಇವನ್ನ ಕಾಪಾಡಿದ್ಲಲ್ಲ, ಅದೇ ಇವಳು ಮಾಡಿದ್ದ ತಪ್ಪು. ಹೌದು, ನಟಿ ಹೇಮಾ ಚೌಧರಿ ಅವರು ತುಂಬಾ ಆರೋಗ್ಯವಾಗಿಯೇ ಇದ್ರು ಎನ್ನುವುದು ಮೇಲ್ನೋಟಕ್ಕೆ ತಿಳಿದಿರುವ ವಿಷಯ. ಆದರೆ ಅವರಿಗೆ ಅನಾರೋಗ್ಯ ಆಗಾಗ ಕಾಡ್ತಿತ್ತು ಎನ್ನಲಾಗಿದೆ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ವಿಷಯ ಅಷ್ಟೇ. ಇದೀಗ ಹೇಮಾ ಚೌಧರಿ ಅವರಿಗೆ ಬ್ರೈನ್ ಹ್ಯೂಮರ್ ಆಗಿದೆ ಎಂದು ಅವರ ಕುಟುಂಬಸ್ಥರೇ ಖಚಿತಪಡಿಸಿದ್ದಾರೆ. ಇನ್ನು ಅವರ ಮಗ ಐರ್ಲೆಂಡ್ ದೇಶದಲ್ಲಿ ಇದ್ರು. ನಿನ್ನೆಯಷ್ಟೇ ತಾಯಿಯನ್ನು ನೋಡಲು ಬಂದಿದ್ದಾರೆ. ಇಡೀ ಕುಟುಂಬ ಮಗನ ಬರುವಿಕೆಗಾಗಿ ಕಾಯ್ತಾ ಇತ್ತು. ಇದೀಗ ಆ ಮಗ ಕೂಡ ಬಂದಾಯ್ತು. ತಾಯಿಯ ಆರೋಗ್ಯವನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಹೇಮಾ ಚೌಧರಿ ಅವರು ದಿಢೀರನೆ ಈ ರೀತಿ ಆಸ್ಪತ್ರೆಗೆ ದಾಖಲಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು ಎಲ್ರಿಗೂ ಕೂಡ ಆಘಾತಕಾರಿ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಲೀಲಾವತಿ ಅವರ ತಿಥಿಯ ದಿವಸ ಹೇಮಾ ಚೌಧರಿ ಅವರು ವಿನೋದ್ ರಾಜ್ ನಿವಾಸಕ್ಕೆ ಆಗಮಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೋಗಿದ್ರು. ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗೇ ಇದ್ದಂತ ಈ ನಟಿಗೆ ದಿಢೀರಂತ ಏನಾಯ್ತು ಅನ್ನೋದು ಎಲ್ರಿಗೂ ಪ್ರಶ್ನೆ. ಇದೀಗ ಹೇಮಾ ಚೌಧರಿ ಅವರ ಆರೋಗ್ಯ ಸ್ಥಿತಿ ತೀರಾ ದಿನೇ ದಿನೇ ಹದಗೆಡ್ತಾ ಇರುವಂಥದ್ದು ಗಂಭೀರವಾಗಿರುವುದು ನಿಜಕ್ಕೂ ಎಲ್ರಿಗೂ ಕೂಡ ದುಃಖಕರ ಸಂಗತಿ.